ನೆಕ್ಸ್ಟ್ ಬರುತ್ತೆ ಇನ್ನೊಂದು ಪ್ರೋಟೋ. ಎಸ್, ಯಾರ್ ಕಂಡ್ರು ಎಲ್ ಕಂಡ್ರು ಬಾರ ಅಂತ ಕರಿತಾ ಇರುತ್ತೆ. ಅಂತರ್ನ ಆಚರಣೆ ಕಂಟ್ರೋಲ್ ಮಾಡ್ಬೇಕು ಹೇಳಿ. ಡೈಟ್ ಕಪ್ ಏನ್ ಕೆಲಸ ಮಾಡುತ್ತೆ? ಡ್ರಿಂಕ್ಸ್ ಮಾಡೋಂಥವ್ರಿಗೆ ಮತ್ತೆ ಕಡ್ಡಿ ಪುಡಿ, ಹೊಗೆ ಸೊಪ್ಪು ಏನ್ ವಿಪರೀತ, ಮತ್ತೆ ವಿಪರೀತ ಕಾಫಿ ಟೀ ಯೂಸ್ ಮಾಡೋರ್ಗು ಅದನ್ನ ಯೂಸ್ ಮಾಡ್ಬೋದು ಸರ್. ಅಂದ್ರೆ ಅದ್ರಲ್ಲಿ ಏನು ಎಫೆಕ್ಟ್ ಏನಿಲ್ಲ, ಅದನ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಹೊರಗಡೆ ಬರ್ಬೋದು ಒಂದು ಇದರಿಂದ ಅಂತ ನಶೆಯಿಂದ. ಓಕೆ, ಇಡೀ ಪ್ರಪಂಚದಲ್ಲಿ ನಾನು ಕೊಟ್ಟಂಗೆ ಒಳ್ಳೆ ಗುಡ್ ರಿಸಲ್ಟ್ ಇದೆ, ಸೂಪರ್ ರಿಸಲ್ಟ್ ಇದೆ. ಕರೆಕ್ಟಾಗಿ ಕೊಡ್ಬೇಕಷ್ಟೇ. ಚೆನ್ನಾಗಿದೆ, ಬಿಟ್ಟಿದ್ದಾರೆ. ನನಗೆ ಬಿಟ್ಟಂತ ವ್ಯಕ್ತಿಗಳು ಸಹ ನಮ್ಮ ಹತ್ರ ಹೇಳಿದರೆ ಸರ್ ನಾನು ಬಿಟ್ಟಿದ್ದೀನಿ ಅಂತವ. ಚೆನ್ನಾಗಿ ಕೆಲಸ ಮಾಡಿದೆ. ಇದೇ ಹಾಸನದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನಮ್ಮಲ್ಲೊಬ್ರು ಒಬ್ಬ ವ್ಯಕ್ತಿ ವರ್ಕ್ ಮಾಡ್ತಿದ್ರು. ಅವರು ತುಂಬಾ ಹುಡುಗ 18-19 ವರ್ಷ ಕಾಣುತ್ತೆ. ಹೆಣ್ಮದ್ಯ ಮಾಡೋದು ಯಾವಾಗ್ಲೂ, ಬೆಳಗ್ಗೆ ಸಾಯಂಕಾಲ ಹೆಣ್ಮದ್ಯ. ಅದು ಮಾಡಿ 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 ಸುಸ್ತಾಗೋಯ್ತು. ಅವನು ಒಬ್ನೇ ಮಗ ಪಾಪ. ಅವನು ಅಷ್ಟು ಹೆವಿ ಡ್ರಿಂಕರ್ ಆಗಿದ್ದ. ಅವನು ಒಂಥರ ಉಚಿತ ಆಡ್ತಾನಂತೆ, ಕಲ್ತ ಹೊಡಿಯೋದು, ಬೆದರ್ಸೋದು ಮಕ್ಕಳನ್ನ, ಈ ತರ ಮಾಡಿಸ್ತಿದ್ದ. ಆ ಪ್ರೋಟ ಕೊಟ್ಟು ಬರೀ 1.5-2 ತಿಂಗಳಾಯ್ತಷ್ಟೇ. ಅವನು ಕುಡಿಯೋದನ್ನ ಡೌನ್ ಮಾಡ್ತಾ 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 ಈಗ ಡ್ರಾಪ್ ಆಗಿ ನಾರ್ಮಲ್ ಆಗಿದ್ದಂತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಪ್ರಪಂಚದಲ್ಲಿ ಎಲ್ರಿಗೂ ರಿಸಲ್ಟ್ ಬರುತ್ತೆ, ಎಲ್ರಿಗೂ ಬಿಡಿಸ್ಬೋದು. ಹೆಣ್ಮಕ್ಳು ದಾರಿ ನೋಡಿ ಬಿಡ್ಸಕ್ಕಾಗಲ್ಲ, ಅದನ್ನ ಬಿಟ್ಟು ಎಲ್ರಿಗೂ ಇದನ್ನ ರಿಸಲ್ಟ್ ಕೊಡ್ಬೋದು. ನೆಕ್ಸ್ಟ್ ಬರ್ಕೊಳ್ಳಿ, ಭೃಂಗರಾಜ್. ಗೊತ್ತಿರ್ಬೇಕ ಭೃಂಗರಾಜ ಯಾರು ಹೇಳಿ? ಯಾರಾಜ? ಬೆಟ್ಟದ ನೆಲ್ಲಿಕಾಯಿ. ಭೃಂಗರಾಜ ಬರ್ಕೊಳ್ಳಿ. ಇದಕ್ಕೆ ಏನ್ ಬಿಡಿಸ್ಬೋದು? ಸಿಂಪಲ್ ಹೇಳ್ತೀನಿ ಕೇಳಿ. ಉದ್ದಾಡಕ್ಕೂ ಸಖತ್ ಉದ್ದ ಇದೆ. ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಸಖತ್ ಉದ್ದ ಬರುತ್ತೆ. ಅದ್ರ ಕೈ ಕಾಲು ಕಟ್ ಮಾಡ್ಬಿಟ್ಟು ಸಿಂಪಲ್ ಹೇಳಿದ್ನಿ. ತಲೆ ಕೂದಲು, ತಲೆ ಹೊಟ್ಟು ಎರಡೇ ಅಕ್ಷರ ಮಾಡಿ ಕೈ ಕಾಲು ಕಟ್ ಮಾಡ್ಬಿಟ್ಟು ಮುಂದಕ್ಕೆ ನೀವು ಬರ್ಕೋಬೇಕು. ಅರ್ಥ ಮಾಡ್ಕೊಂಡು ಕುತ್ಕೊಬಿಟ್ಟು ತಲೆ ಕೂದಲು ಉದುರೋಕೆ, ತಲೆ ಹೊಟ್ಟು, ಅವಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಕಣ್ಣಿನ ಆರೋಗ್ಯ, ಯಾರಿಗೆ ಕಣ್ ಕಾಣಿಸ್ಬಾರ್ದು, ಯಾರಿಗೆ ಕಣ್ ಕಾಣಿಸ್ಬೇಕು ಅವ್ರಿಗೆ ಇದು ತುಂಬಾ ಹೆಲ್ಪ್ ಮಾಡತ್ತಂತೆ. ಆದ್ರೆ ಇತ್ತೀಚೆಗೆ ಯಾರು ಕಣ್ ಕಾಣ್ತಾರೆ ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾಗುತ್ತೆ. ಹಾಗೇನೆ ರೋಗ ನಿರೋಧಕ ಶಕ್ತಿ ತುಂಬಾ ಇರುತ್ತಂತೆ ಇದರಲ್ಲಿ, ಹೇಳುವಾಗಿರುತ್ತೆ. ಹಾಗೇನೆ ಸ್ಕಿನ್ ಅಂದ್ರೆ ಚರ್ಮ, ಇದು ಮಾನಸಿಕ ಅಂದ್ರೆ ಮೆಂಟಲಿ, ಮಾನಸಿಕವಾಗಿರ್ಬೋದು ಅದು ಮೆಂಟಲಿ. ಸ್ಕಿನ್ ಅಂದ್ರೆ ಚರ್ಮ ಒಂದು. ಅದ್ರ ಜೊತೆಗೆ ಇನ್ನೇನು ಕೆಲಸ ಮಾಡುತ್ತಂದ್ರೆ ಡೈಜೆಸ್ಟಮ್ ಅಂದ್ರೆ ಅಜೀರ್ಣ ಸಮಸ್ಯೆಯಿಂದ ತುಂಬಾ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಮತ್ತೆ ಲಿವರ್ಗೆ ಸಂಬಂಧಪಟ್ಟಂತೆ ತುಂಬಾನೇ ಸಹಕಾರಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಆಮ್ಲ. ಹೇಳಿ, ಆಮ್ಲ ಏನ್ ಕೆಲಸ ಮಾಡುತ್ತೆ? ಗೊತ್ತಿರುತ್ತಿಲ್ಲ. ಉಪ್ಪಿನಕಾಯಿ ಮಾಡಿ ತಿಂತೀರಾ? ಏನ್ ಆಮ್ಲ? ಆಮ್ಲ ಅಂದ್ರೆ ಏನು? ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ್ದು ಗಿಡದಲ್ಲ ಒಟ್ಟು ನೆಲ್ಲಿಕಾಯಿ ಅದು. ನೆಲ್ಲಿಕಾಯಿ. ನೆಕ್ಸ್ಟ್ ಬರ್ಕೊಡಿ. ಜಾಸ್ತಿ ಇರುತ್ತೆ ಸರ್ ಇದ್ರಲ್ಲಿ, ಸಿಟ್ರಿಕ್ ಅಂಶ ಜಾಸ್ತಿ ಇರುತ್ತೆ. ಖಂಡಿತ ಸಿಟ್ರಿಕ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಇದ್ರಲ್ಲಿ ಬಿಟ್ರೆ ಯಾವ್ದ್ರಲ್ಲಿ ಇರುತ್ತೆ ಹೇಳಿ? ಮತ್ತೆ ಇದು ಬಿಟ್ರೆ ಸೇಬೆಕಾಯಿ, ಆಮೇಲೆ ಲೆಮನ್, ಆಮೇಲೆ ಅರಳಿಕಾಯಿ ಅಂತ ಬರ್ತಾರ ಸರ್, ಇಲ್ಲಿಕಾಯಿ ಅಂತ. ಕನಕ ಸೇರ್ಸ್ಕೊಳಕ. ಬರ್ಕೊಡಿ. ಆಮ್ಲದ ಬರ್ಕೊಡಿ. ಆಮ್ಲ ಏನ್ ಮಾಡುತ್ತೆ? ಕೇಶವ. ಅದ್ರಲ್ಲೂ ಇರುತ್ತೆ. ಕೇಶ ಅಂದ್ರೆ ಏನ್ ಹೇಳಿ? ಕೂದ್ಲು. ಅಂದ್ರೆ ಒಂದು ಹೇರ್ ತುಂಬಾ ಗ್ರೋತ್ ಆಗ್ಲಿಕ್ಕೆ, ಹೇರ್ ಫಾಲ್ಸ್ ಕಮ್ಮಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಆಮ್ಲ. ಅಂದ್ರೆ ಅದಕ್ಕೆ ಕೇಶ ಅಂತ ಹೇಳ್ತೀವಿ ಅಷ್ಟೇ. ನೆಕ್ಸ್ಟ್ ಸ್ಕಿನ್ ಅಂತ ಬರ್ಕೊಳ್ಳಿ. ಸ್ಕಿನ್ ಅಂದ್ರೆ ಚರ್ಮ. ಅದಕ್ಕೇನು ಉದ್ದು ಡೆಫಿನೇಷನ್ ಕೊಡೋದ್ ಬೇಕಿಲ್ಲ, ನೀವೆಲ್ಲ ಅದರೆಲ್ಲ ಪಿ ಎಚ್ ಡಿ ಮಾಡಿದಿರಾ. ಇನ್ನ ಶುಗರ್ ಲೆವೆಲ್ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಹೌದು, ಅಂದ್ರೆ ರಕ್ತದಲ್ಲಿನ ಶುಗರ್ನ ಕಮ್ಮಿ ಮಾಡೋಕೆ ತುಂಬಾ ಸಹಾಯ ಮಾಡುತ್ತೆ. ಹೃದಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸಹಾಯ ಮಾಡುತ್ತೆ. ಅಜೀರ್ಣ ಸಮಸ್ಯೆಯಿಂದ ಹೆಲ್ಪ್ ಮಾಡುತ್ತೆ. ಇಮ್ಯೂನಿಟಿ ಪವರ್ ಜಾಸ್ತಿ ಇರುತ್ತೆ. ಕಣ್ಣಿನ ಆರೋಗ್ಯನ ಕಾಪಾಡುತ್ತೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಯಾರು ಮಿಸ್ ಆದ್ರೆ ಬರ್ಕೊಡಿ. ಕೇಶ ಮತ್ತೆ ಹೇರ್ ಗೊತ್ತಲ್ಲ, ಸ್ಕಿನ್ನು, ಶುಗರ್ ಲೆವೆಲ್, ಶುಗರ್ ಆಯ್ತಾ, ಹೃದಯ, ಅಜೀರ್ಣ ಸಮಸ್ಯೆ ಹೆಲ್ಪ್ ಮಾಡುತ್ತೆ. ಕಣ್ಣಿನ ಸಮಸ್ಯೆ ಮತ್ತೆ ಇಮ್ಯೂನಿಟಿ ಪವರ್ ಅಂದ್ರೆ ಜಾಸ್ತಿ ಇರುತ್ತೆ.
ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಈಗ ಬರ್ಕೊಳ್ಳಿ, ಈಗ ಬ್ರಾಹ್ಮಿ ಅಂತ ಗೊತ್ತಿರ್ಬೇಕಲ್ಲ ನಿಮ್ಗೆ? ಬ್ರಾಹ್ಮಿ ಇದು ಒಂದೆಲಗ ಅನ್ಸುತ್ತಲ್ವಾ ಸರ್? ಎಸ್. ಹೇಳಿ ಏನ್ ಕೆಲಸ ಮಾಡುತ್ತೆ? ಹಾಗೆ ನೆನಪಿನ ಶಕ್ತಿ ಕರೆಕ್ಟ್ ಹೆಲ್ಪ್ ಮಾಡುತ್ತೆ ಸರ್ ಇದು ಮಕ್ಕಳಿಗೆ. ಯಾರ್ ಗ್ರೋತ್ ಕಣ್ಣಿಗೆ ಒಳ್ಳೇದು. ಆಮೇಲೆ ತಲೆ ನೋವಿಗೂ ಒಳ್ಳೇದು ಸರ್ ಇದು. ಆಮೇಲೆ ಮತ್ತೆ ಅರ್ಧ ತಲೆ ನೋವು ಬರುತ್ತಲ್ಲ ಅಂತರ್ಗೂ ಕೂಡ ಒಳ್ಳೇದು, ಕಣ್ಣಿನ ದೃಷ್ಟಿಗೂ ಒಳ್ಳೇದು. ಆಮೇಲೆ ಇದ್ರ ಬಗ್ಗೆ ಹೇಳೋದ್ ಬೇಕಲ್ವಾ? ಹೇಳೋದ್ ಬೇಕಿಲ್ಲ ಅನ್ಸೋದು. ಮೋಸ್ಟ್ ಆಫ್ ಆಲ್ ಎಲ್ಲ ಗೊತ್ತಿರುತ್ತೆ, ಎಲ್ಲ ಹೇಳಿದ್ರ. ಹೆಚ್ಚಿಗೆ ಇದು ಯಾರಿಗೆ ನೆನಪು ಶಕ್ತಿ ಕಮ್ಮಿ ಇರುತ್ತೆ, ಯಾರಿಗೆ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ ನೋಡಿ, ಅಂದ್ರೆ ತುಂಬಾ ಚಂಚಲ ಮನಸ್ಸು, ಈಗ ಇದ್ದ ದಿನಗಳಿಗೆ ಇರಲ್ಲ, ಮತ್ತೆ ಹಳೆದಿನ ನೆನಪಾಗ್ತಾ ಇರ್ತಾರೆ, ಮತ್ತೆ ಹೊಸದನ್ನು ಮತ್ತೆ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ತರ ಮೈಂಡು ಅಷ್ಟು ಕೆಲಸ ಮಾಡ್ತಿರಕ್ಕಲ್ಲ. ಅಂದ್ರೆ ಯಾರು ಡ್ರಿಂಕರ್ ಮಾಡ್ತಾರಲ್ಲ ಅಂತರಿಗೆ ತುಂಬಾ ಎಫೆಕ್ಟಿವ್ ಕೆಲಸ ಮಾಡ್ತಿದ್ರು. ಆ ನೆನಪಿನ ಅಲ್ಲೇ ಕೇಂದ್ರೀಕರಿಸಿ, ಅಂದ್ರೆ ಆ ಕಡೆ ಗಮನ ಹೋದ ಮಾಡ್ತಾ ಹೋಗುತ್ತೆ, ಆ ಕಡೆ ಗಮನ ಹೋದ ನೋಡುತ್ತೆ. ಜೊತೆಗೆ ನಾನು ಏನ್ ಮಾಡಿದ್ದೆ, ನಾನು ಏನ್ ಮಾಡಕ್ ಹೊರಟಿದ್ದೀನಿ, ನನ್ನ ಏನ್ ಉದ್ದೇಶ ಏನು, ಅದನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ಳಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ಬ್ರಾಹ್ಮಿ. ಜೊತೆಗೆ ನರಮಂಡಲಕ್ಕೆ ಸಂಬಂಧಪಟ್ಟಂತೆ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿದ್ದಂತ ಯಾವಾರು ಸ್ನಾಯುಗಳ ನ್ಯೂನತೆಗಳನ್ನ ಸರಿ ಮಾಡ್ಕೊಡುತ್ತೆ. ಅಂದ್ರೆ ಯಾವ ಅಕಸ್ಮಾತ್ ಅಲ್ಲಿ ಸಮಸ್ಯೆ ಇದ್ದಂತ ಯಾವ ಅಕಸ್ಮಾತ್ ನರಮಂಡಲ ಸಮಸ್ಯೆ ಇದ್ರೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಆ ಸ್ಮರಣ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಜೊತೆಗೆ ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ಒಂದು ಬ್ರಾಹ್ಮಿ. ಮೆದುಳಿಗೆ ಸಂಬಂಧಪಟ್ಟ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ಮಂಗರವಳ್ಳಿ ಅಂತ ಹೇಳ್ತಾರೆ. ಹಳ್ಳಿ ಕಡೆ ಸಹ ಬರುತ್ತೆ, ಗೊತ್ತಿರ್ಬೇಕಲ್ವಾ ಮಂಗರವಳ್ಳಿ ನಿಮ್ಗೆ? ನೆಕ್ಸ್ಟ್ ಬರ್ಕೊಡಿ, ಈಗ ಚೂರು ಫಾಸ್ಟ್ ಆಗಿ ಹೋಗ್ತಾನಂತೆ, ಆಮೇಲೆ ಡಿಸ್ಕಸ್ ಮಾಡೋದಂತೆ ಒಂದು ನಿಮಿಷ. ಇಲ್ಲಿ ಇನ್ನೂ 2 ಪೇಜ್ ಇದೆ. ನೆಕ್ಸ್ಟ್ ತುಳಸಿ ಬಗ್ಗೆ ಗೊತ್ತಿರ್ತಲ್ವ ನಿಮ್ಗೆ? ತುಳಸಿ ಬಗ್ಗೆ ಹೇಳೋದ್ ಬೇಕಿಲ್ಲ. ಈಗ ಬರ್ಕೊಡಿ ನೆಕ್ಸ್ಟ್ ಭೂ ಆಮ್ಲ, BHUI ಆಮ್ಲ, AMLA. ಸ್ಪೆಲ್ಲಿಂಗ್ ಹೇಳಿದ್ ಮತ್ತೆ ಮಾಡ್ತೀನಿ ಕೇಳಿ, BHUIAMLA. ಇದು ಚರ್ಮಕ್ಕೆ ಮೆಲನಿನ್ ತುಂಬಾ ಸಹಾಯ ಮಾಡುತ್ತೆ, ಅಂದ್ರೆ ಸ್ಕಿನ್ ಇಂಪ್ರೂವ್ಮೆಂಟ್ ಮಾಡ್ಕೊಡುತ್ತೆ ಒಂದೇ ಒಡಲ್ಲಿ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಮಡವೆ ನನ್ನ ಮಡವೆ ಆಯ್ತಾ. ಸೋರಿಯಾಸಿಸ್, ಅಲರ್ಜಿ, ಅಂದ್ರೆ ಈ ಕೆಲವರಿಗೆ ಈ ಕಾಲಲ್ಲಿ ಸಾಮಾನ್ಯ ಗೊತ್ತಿರುತ್ತೆ ನೋಡಿ, ಸಾಮಾನ್ಯ ಈ ಕೆಂಪು ತರದ್ದು ಒಂಥರ ಗಜ್ಜಿಂಗ್ ಆಗಿರುತ್ತೆ, ಆ ಊತಗಳು ಇರ್ತವೆ ನೋಡಿ, ಕೆಂಪು ಪ್ಯಾಚಸ್ ಟೈಪ್, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತಿದ್ದು ಈ ಆಮ್ಲ. ನೆಕ್ಸ್ಟ್ ಕಾಮಲೆ ಅಂದ್ರೆ ಮೂತ್ರ ಸಮಸ್ಯೆ ಸರಿ ಮಾಡ್ಕೊಡುತ್ತೆ. ಮುಖ್ಯವಾಗಿ ಇಡೀ ಜಗತ್ತಿನನ್ನ ಕಾಡದಂತ ಮುಖ್ಯವಾದ ಸಮಸ್ಯೆ ಅಂದ್ರೆ HIV ವಿರುದ್ಧವಾಗಿ ಸಹ, ಅಂದ್ರೆ ಸೋಂಕಿದೆಯಲ್ಲ ಅದು, ಆ ವೈರಸ್ ವಿರುದ್ಧವಾಗಿ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಂತೆ ಆಮ್ಲ. ಮತ್ತೆ ಉರಿಹೂತಗಳು, ಸಖತ್ ಉರಿ ಸರ್, ಇಲ್ಲಿ ಇವು ಸಖತ್ ಉರಿ ಸರ್, ಸಖತ್ತು ಮುಟ್ಟಿ ಯಾರೋ ಹೊಡೆದಂಗಾಗಿ ಸರ್ ಹಂಗೆಲ್ಲ ಬೆನ್ನಿಗೆ ಅಂತಂತಾರಲ್ಲ, ಅಂತವಕ್ಕೆ ಇದು ಉರಿಹೂತ ನಿವಾರಣೆ ಮಾಡುತ್ತಂತೆ. ಮತ್ತೆ ನೋವು ನಿವಾರಕ, ಪೇನ್ ರಿಲೀಫ್ ಮಾಡುತ್ತೆ, ಪೇನ್ ಅನ್ನ ರಿಲೀಫ್ ಮಾಡಿಕೊಡುತ್ತೆ. ಜೊತೆಗೆ ನೆಕ್ಸ್ಟ್ ಆಂಟಿ ಬ್ಯಾಕ್ಟೀರಿಯಾ ಆಯ್ತಾ. ಜೊತೆಗೆ ಆಂಟಿ ವೈರಸ್, ಶಿಲೀಂಧ್ರ ವಿರೋಧಿ, ಬಿಪಿನ ಕಂಟ್ರೋಲ್ ಮಾಡ್ಕೊಡುತ್ತೆ. ಏನ್ ಸರ್ ಶಿಲೇಂಧ್ರ ವಿರೋಧಿ ಅಂದ್ರ? ನಾ ಕನ್ನಡ ಬರ್ಕೊಬಿಟ್ಟೆ ಮೇಡಮ್, ಇಂಗ್ಲಿಷ್ ಅಲ್ಲಿ ನೀವು ಟ್ರಾನ್ಸ್ ಮಾಡ್ಕೊಳ್ಳಿ. ಶಿಲೇಂಧ್ರ ಅದು ವೈರಸ್ ಟೈಪ್ ಬರುತ್ತೆ ಮೇಡಮ್. ಏನೋ ಪ್ರಶ್ನೆ ಕೇಳಿದ್ರು, ಅಲ್ಲೇ ಏನ್ ಹೇಳಿದ್ದು ಮತ್ತೆ ಶಿಲೀಂಧ್ರ ವಿರೋಧಿ ಮೇಲೆ ನೆಕ್ಸ್ಟ್ ಬರ್ಕೊಂಡಿದ್ದೀರಾ ಅದಪ್ಪ, BP ಕಂಟ್ರೋಲ್ ಮಾಡ್ಕೊಡುತ್ತೆ. ಅಂದ್ರೆ ಅವ್ರಿಗೆ ವೇರಿಯೇಷನ್ ಅಂತ ಇರ್ತದೆ ನೋಡಿ, ಅದಕ್ಕೆ ಅಂತಾರೆ, ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಅದಕ್ಕೆ, BPಗೆ ಏನಂತಾರೆ ಮೇಡಮ್? ಅದನ್ನ ಏರಿಳಿತಗಳನ್ನ ಸರಿ ಮಾಡ್ಕೊಡುತ್ತೆ. ಅದಾದ್ಮೇಲೆ ಕಿಡ್ನಿ ಸ್ಟೋನ್, ಅಂದ್ರೆ ಕಿಡ್ನಿಯಲ್ಲಿ ಕಲ್ಲಿದ್ದದನ್ನ
ನಿವಾರಣೆ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಆಗುತ್ತೆ. ಅರ್ಜುನ್ ಚಾಲ್ ಅವನಿ ನಾ ಸುಮ್ಮನೆ ಬರ್ಕಟ್ಸ್ತೀರ ಅಥವಾ ಮರಗಿದ್ರ ಬರ್ಕೊಡಿ. ಹೃದಯ ಸ್ನಾಯು, ಹೃದಯಗಳ ಸ್ನಾಯು ಅಂದ್ರೆ ಹೃದಯ ಸ್ನಾಯು ಅಂತ ಬರ್ಕೊಂಡಿದೀನಿ. ಅಂದ್ರೆ ರಕ್ತದಲ್ಲಿ ಅಂದ್ರೆ ಹೃದಯದಲ್ಲಿ ಪಕ್ಕ ಇರ್ತಕ್ಕಂತ ಅಪಧಮನಿ ಅಭಿಧಮನಿ ಅಂತೀವಲ್ಲ ಅವುಗಳಿಗೆ ಹೃದಯ ಸ್ನಾಯುಗಳು. ರಕ್ತನಾಳಗಳನ್ನ ಹೃದಯ ರಕ್ತ ಇನ್ನೊಂದು ಬರ್ಕಡಿ ಬರ್ತಾರೆ. ಹೃದಯ ರತ್ನಾಳಗಳ ಆರೋಗ್ಯನ ಉತ್ತೇಜಿಸಲು ಅರ್ಜುನ್ ಚಾಲ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಇದು ಆಲ್ಮೋಸ್ಟ್ ಆಲ್ ಜಾಸ್ತಿ ಇದನ್ನ ಬೂಮ್ ಕಪ್ಪಲ್ಲಿ ಬಳಸಿದ್ರೆ ಕಡೆ ಕಪ್ಪಲ್ಲಿ ಬಳಸಿದ್ರೆ ಅಂತ ಕೇಳ್ಪಟ್ಟಿದೀನಿ. ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅರ್ಜುನ್ ಚಾಲ್, ತುಂಬಾ ಸಹಾಯ ಮಾಡುತ್ತೆ. BP ಕಂಟ್ರೋಲ್ ಮಾಡುತ್ತಂತೆ, BPನ ಕಂಟ್ರೋಲ್ ಮಾಡುತ್ತೆ. ಮುಖ್ಯವಾಗಿ LDL ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ. ಅದೇ ಮೇನ್ ನಮ್ಗೆ ಯಾಕೆ ಇದಾಗುತ್ತೆ, ಹೃದಯ ಸಂಬಂಧ ಆಗುತ್ತೆ, ಯಾಕೆ ಕಾರ್ಡಿಯೋ ಅರೆಸ್ಟ್ ಆಗುತ್ತೆ ಅಂದ್ರೆ ಇದಕ್ಕೇನೆ. LDL ಕೊಲೆಸ್ಟ್ರಾಲ್ ಡಿಪಾಸಿಟ್ ಆದ್ರೆ ಎಕ್ಸಾಂಪಲ್ ಈಗ ಒಂದು ಪೈಪಲ್ಲಿ ನೀರು ಹೋಗ್ತಾ ಇದೆ, ಆ ಪೈಪಿಗೆ ಕಸ ಕಟ್ಟರೆ ಮತ್ತೆ ನೀರು ಹೋಗಲ್ಲ. ಯಾವಾಗ ರಕ್ತ ಸಂಚಾರ ಆಗಲ್ಲ ಆಗ ಕಾರ್ಡಿಯೋ ಅರೆಸ್ಟ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಮೇನ್ಲಿ ಕಾರಣ LDL ಕೊಲೆಸ್ಟ್ರಾಲ್. LDL ಕೊಲೆಸ್ಟ್ರಾಲ್ ಯಾವ ವ್ಯಕ್ತಿಗೆ ಇರುತ್ತೆ, ಸಣ್ಣಕ್ಕಿರಲಿ ದಪ್ಪಕ್ಕಿರಲಿ ಇಬ್ರಿಗೂ ಇರುತ್ತೆ. ಸರ್ ಸಣ್ಣಕ್ಕಿನ ಸರ್ ಅಂದ್ರೆ ಅದಂಗಿಲ್ಲ, ಇಬ್ರಿಗೂ ಬರುತ್ತೆ. ಓಕೆ, LDL ಕೊಲೆಸ್ಟ್ರಾಲ್ ಅಂದ್ರೆ ಏನು? ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಇನ್ನು HDL ಗೊತ್ತಲ್ಲ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ನೆಕ್ಸ್ಟ್ ಇದರಲ್ಲಿ ಅರ್ಜುನ್ ಮುಂದೆ ಸ್ವಲ್ಪ ಮುಂದಕ್ಕೆ ಹೋಗೋಣ. ಶುಗರ್, ಅದೆಲ್ಲ ಶುಗರ್ ಅಲ್ಲಿ ಏನ್ ಕೆಲಸ ಮಾಡುತ್ತೆ ಇದು? ಶುಗರ್ ಸಂಬಂಧಪಟ್ಟ ಅಂದ್ರೆ ಗ್ಲೂಕೋಸ್ ಕ್ರಿಯೆಗೆ ಸಹಾಯಕ. ಅದು ಅರ್ಜುನ್ ಚಾಲ್. ಶುಗರ್ ಅಂತ ಹಾಕ್ಬಿಟ್ಟು ಮುಂದಕ್ಕೆ ಒಂದು ಗೀಟ್ ಹಾಕೊಂಡ್ ಬರ್ಕೊಡಿ. ಅದರಲ್ಲಿ ಒಂದೇದು ಗ್ಲೂಕೋಸ್ ಕ್ರಿಯೆಗೆ ಸಹಾಯ ಮಾಡುತ್ತೆ. ಇನ್ಸುಲಿನ್ ಪ್ರತಿರೋಧಕ ಕಡಿಮೆ ಮಾಡುತ್ತೆ. ಇನ್ಸುಲಿನ್ ಪ್ರತಿರೋಧಕ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಅದೇ ಶುಗರ್ ನಲ್ಲಿ ಮಧುಮೇಹ ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟ್ ಆಗಿದೆ ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್. ಓ ಎಲ್ಲ ಮನ್ಕೊಂಡ್ರ? ಇಲ್ಲ ಸರ್. ನೀವು ಬರ್ಕೊಳ್ಳಿ, ನೀವು ಅಂತಲೇ ಇದೇನ್ ಕೆಲಸ ಮಾಡುತ್ತೆ ಹೇಳಿ. ನೀವೊಂದು ಹೇಳಿ. ಈಗ ನೀವನ್ ಯಾವ ಬಳಸ್ತೀವಿ ಹೇಳ್ರಪ್ಪ. ಸ್ಕಿನ್ ಹೆಲ್ತ್ ಸರ್, ಹೇರ್ ಹೆಲ್ತ್, ಸ್ಕಿನ್ ಹೆಲ್ತ್, ಫುಡ್. ಯಾವ ಬಳಸ್ತೀರ? ಯುಗಾದಿ ಹಬ್ಬಕ್ಕೆ. ಯಾರವ್ರು ಮಾಡ್ರಂತೆ ಕೈ ಆಗತ್ತೆ ಅನ್ನೋ ಉದ್ದೇಶಕ್ಕಾಗಿ ಬೇವಿನೆಲ್ಲ ತಂದ್ಬಿಟ್ಟು ಬಿಸಾಕ್ಬಿಟ್ಟು ಕರ್ಬೇವಿನ ಹಾಕಿಬಿಟ್ಟು ಬೆಲ್ಲ ಹಾಕಿ ತಿಂದಿದಾರಂತೆ. ಅದು ಬೇವು, ಇದು ಬೇವು ಅಲ್ವಾ? ಅದಕ್ಕೆ ಬರ್ಕೊಳ್ಳಿ. ನಿಮ್ಮ ಮನೆ ಕೆಲಸ ಮಾಡುತ್ತಂದ್ರೆ ಇದನ್ನ ಕೈ ಕಾಲು ಕಟ್ ಮಾಡಿ ಬರ್ದಿದ್ದೀನಿ. ಆಂಟಿ ಬ್ಯಾಕ್ಟೀರಿಯಾ ಆಯ್ತಾ? ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಸ್, ಮುಖ್ಯವಾಗಿ ಆಂಟಿ ಕ್ಯಾನ್ಸರ್ ವಿರುದ್ಧನೂ ಕೆಲಸ ಮಾಡುತ್ತಂತೆ. ನೆಕ್ಸ್ಟ್ ಬರ್ಕೊಡಿ. ಮಡವೆ ನನ್ನ ಒಡವೆ. ಮಡವೆ ಸ್ಕಿನ್ ಅಂದ್ರೆ ಚರ್ಮ. ಶಿಲೀಂಧ್ರ ಸೋಂಕು ಅಂದ್ರೆ ಈ ಬ್ಯಾಕ್ಟೀರಿಯಾ ಸಂಬಂಧಪಟ್ಟಂತೆ ಒಂದು ದೊಡ್ಡ ಶಿಲೀಂಧ್ರ. ಅದು ಅಂದ್ರೆ ಹಡ್ಕೊಂಡು ಹೋಗ್ತಾ ಇರತ್ತೆ ಉದ್ದಕ್ಕೆ, ಅದು ತಿನ್ಕೊಂಡ್ ಬರ್ತಾ ಇರತ್ತೆ ವಿಚಾರ ಮೇಲೆ. ನಾನು ಶಿಲೀಂಧ್ರ ಸೋಂಕು ಇದು ಮುಖ್ಯವಾಗಿ ಆಯ್ತು. ಇನ್ನೇನಕ್ಕೆ ಬಡಿಸ್ತಾರೆ ಹೇಳಿ ನೋಡೋಣ? ಸಾಮಾನ್ಯ ಇದು ನಿಮ್ಮನ್ನ ಏನಕ್ಕೆ ಬಡಿಸ್ತಾರೆ? ಇವೆಲ್ಲ ಬಿಟ್ಟು ಮೇಲೆ ಸಾಮಾನ್ಯವಾಗಿ 6 ಗಂಟೆ ಮೇಲೆ ಇದು ಬಳಸ್ತಾರೆ. ಅದಕ್ಕೆ ಮುಖ್ಯವಾಗಿ ಇದನ್ನ ಕೆಂದ್ಮೇಲೆ ಈ ಒಂದು ಎಲೆನ ತಂದ್ಬಿಟ್ಟು ನೀವು ಅಕಸ್ಮಾತ್ ಹಾಕಿರೆ ಆ ಸೊಳ್ಳೆಗಳು ಬರಲ್ಲ. ಈ ಸೊಳ್ಳೆ ಇದೆಯಲ್ಲ, ಸೊಳ್ಳೆಕಾಲು, ಅದಕ್ಕೆ ಇದನ್ನೇ ಹಾಕೋದು. ಇದು ಮತ್ತೆ ಕರಿಬೇವು ಸೊಪ್ಪನ್ನು ನೀವು ಅಕಸ್ಮಾತ್ ಕೆಂಡ ಮೇಲೆ ಹಾಕಿರೆ ಆ ಘಾಟಿಗೆ ಅದು ಬರಲ್ಲ. ಮತ್ತೆ ಇದು ಅಷ್ಟೇ, ತುಳಸಿನೂ ಅಷ್ಟೇ. ತುಳಸಿ ಮನೆ ಮುಂದೆ ಹಾಕೋ ಉದ್ದೇಶ ಏನಪ್ಪಾ ಅಂದ್ರೆ ಇದು ಅಷ್ಟೇ, ಕೀಟನಾಶಕಗಳು ಬರಬಾರ್ದು ಅಂದ್ರೆ ಕೀಟಗಳು ಬರ್ಬೋದು ಅಂತ ಹಾಕೋ ಉದ್ದೇಶ ಅದು. ಇದು ಘಾಟು. ಮತ್ತೆ ಇದು ಅಷ್ಟೇನೆ, ಮಾವಿನ ಸೊಪ್ಪು ಅಷ್ಟೇನೆ. ಮಾವಿನ ಸೊಪ್ಪು ಸುಮ್ಮನೆ ಕಟ್ತಾರೆ, ಕಾಳ ಇರ್ಬೇಕಲ್ಲ, ಅದು ಘಾಟು ಜಾಸ್ತಿ ಘಾಟ್ ಮಾಡುತ್ತದು. ಅಂದ್ರೆ
ಆ ಕೀಟಗಳು, ನೊಣಗಳು, ಸೊಳ್ಳೆಗಳು ಬರೋದಂಗೆ ನೋಡ್ಕೊಳಕ್ಕೆ ಇದು ಮಾವಿನ ಸೊಪ್ಪು ತುಂಬಾ ಘಾಟಿ ಮಾಡುತ್ತೆ. ನೋಡಿ, ಸಾಮಾನ್ಯವಾಗಿ ನೀವು ಒಣಗಿದ್ಬೇಕು ಅಂತಿಲ್ಲ, ಹಸಿ ಸೊಪ್ಪನೆ ಮಾವಿನ ಸೊಪ್ಪನ್ನ ಸ್ವಲ್ಪ ಬೆಂಕಿ ಹಾಕಿ ಪಟ 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 ಪೆಟ್ರೋಲ್ ಹತ್ತಂಗ್ ಉರಿಯುತ್ತೆ. ಅಷ್ಟು ಫಾಸ್ಟ್ ಉರಿಯುತ್ತೆ ಬೇರೆ ಎಲೆಗಿಂತ. ಆತರ ಕೆಲಸ ಅಂದ್ರೆ ಕೀಟ ಸೊಳ್ಳೆಗಳ ನಿವಾರಕ ಅಂತ ಹೇಳ್ತಿದ್ದೇನೆ. ಕೀಟ ಮತ್ತು ಸೊಳ್ಳೆಗಳ ನಿವಾರಕ, ಓಕೆನಾ? ಹಾಗೇನೆ ಇಮ್ಯುನಿಟಿ ಪವರ್ ಕೊಡುತ್ತೆ, ಅಂದ್ರೆ ರೋಗ ನಿರೋಧಕ ಶಕ್ತಿನ ಕೊಡುತ್ತೆ. ನೀವು ಈ ವರ್ಡ್ ತುಂಬಾ ಇಷ್ಟವಾದ ವರ್ಡ್ ಜಠರ. ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಗೊತ್ತಿರುತ್ತೆ ನಿಮ್ಗೆ. ಜಠರ ತುಂಬಾ ಹಳೇ ವರ್ಡ್ ಇದು. ಜಠರ ಮತ್ತೆ ಕೀಲು ನೋವು, ಗಾಯದ ನೋವು, ಅಂದ್ರೆ ಏನಾರ ಸ್ಕಿನ್ ಅಥವಾ ಗಾಯ ಇದ್ರೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ತಲೆ ಹೊಟ್ಟು, ಕಫ, ಪಿತ್ತ. ಕಫ ಮತ್ತು ಪಿತ್ತವನ್ನ ಸಮತೋಲನ ಮಾಡುತ್ತೆ. ಇದಕ್ಕಿಂತ ಹೆಚ್ಚಾಗಿ ಒಂದು ಇಂಪಾರ್ಟೆಂಟ್ ವರ್ಡ್ ಅಂದ್ರೆ ನನಗೆ ಇಷ್ಟವಾದ ವರ್ಡ್ ಡೆಡ್ ಸೆಲ್ಸ್ ರಿಮೂವರ್. ಅಂದ್ರೆ ನಮ್ಮ ದೇಹದಲ್ಲಿದ್ದಂತ, ನಮ್ಮ ಬಾಡಿಲಿದ್ದಂತ ಸತ್ತ ಜೀವಕೋಶಗಳನ್ನ ಸಂಪೂರ್ಣ ತೆಗಿಲಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಡೆಡ್ ಸೆಲ್ಸ್ ಇರ್ತವಲ್ಲ, ಜೀವಕೋಶ ಹುಡ್ತವೆ, ಸಾಯ್ತವೆ. ಆ ಸತ್ತ ಜೀವಕೋಶನ ಆಚಾಗ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ನೀಮ್. ಅದಕ್ಕೆ ಹೇಳೋದು, ಯಾವ ಟೈಮಲ್ಲಿ ಏನ್ ತಿನ್ಬೇಕು ಅಂತ ಹಿರಿಯರು ಅವತ್ತಿನ ಕಾಲದಲ್ಲೇ ಮಾಡಿರೋರು. ಬೇಸಿಗೆ ಟೈಮಲ್ಲಿ ನಮ್ಮಲ್ಲಿ ಹಲವಾರು ಬದಲಾವಣೆ ಆಗುತ್ತೆ. ಅಂದ್ರೆ ಒಂದು ವಾತಾವರಣದಿಂದ ಮತ್ತೊಂದು ವಾತಾವರಣಕ್ಕೆ ಹೋಗ್ಬೇಕಾದ್ರೆ ನಮ್ಮ ವಾರ್ಡಿನಲ್ಲಿ ಹಲವಾರು ಅತಿ ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಅವುಗಳನ್ನ ನಮ್ಮ ಬಾಡಿಗೆ ಆಂಟಿ ಬ್ಯಾಕ್ಟೀರಿಯಾವಾಗಿ, ಆಂಟಿ ವೈರಸ್ ವಿರೋಧವಾಗಿ ಹೆಲ್ಪ್ ಮಾಡೋಕ್ಕೆ ಈ ನೀಮ್ ತುಂಬಾ ಸಹಾಯ ಮಾಡುತ್ತೆ. ಅದ್ರ ಮುಖ್ಯವಾಗಿ ಹಾನಿ ಮಾಡತಕ್ಕಂಥದ್ದು ನಮ್ಮ ಸ್ಕಿನ್ ಅನ್ನ ಹಾಳು ಮಾಡುತ್ತೆ. ಆದ್ರೆ ಚರ್ಮಕ್ಕೆ ತುಂಬಾ ವ್ಯಾಧಿನ ಕೊಡುತ್ತೆ. ನೋಡಿ, ಅಮ್ಮ ಅಂತಾರಲ್ಲ, ಅಂತ ಅಮ್ಮ ಆಯ್ತು ಮಕ್ಳಿಗೆ ಅಂದಾಗ ಇದನ್ನೇ ಹಾಕೋದು ಅಲ್ವಾ? ನೆಕ್ಸ್ಟ್ ಬರ್ಕೊಡಿ. ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಚಟ್ನಿಗೆ ಯಾವುದು? ಪುದೀನ. ಹೇಳ್ರಪ್ಪ, 4 ಪದ ಹೇಳ್ರಪ್ಪ ಅವಲಿ ಪುದೀನ ಬಗ್ಗೆ. ಬಡಸಿರ್ಲ ಹೇಳಿ. ಅದು ಕಫ ಕರ್ಗಕ್ ಅನುಕೂಲ ಆಗತ್ತೆ, ಗಂಟ್ಲು ನೋವು ಇದ್ರೂ ಅನುಕೂಲ ಆಗತ್ತೆ, ಕಿಡ್ನಿಗೂ ಅನುಕೂಲ ಆಗತ್ತೆ, ಜೀರ್ಣಕ್ರಿಯೆ ಆಗತ್ತೆ ಚೆನ್ನಾಗೆ. ಕೆಮ್ಮು, ಕಿಡ್ನಿ ಯಾವ ವೆರಿ ಗುಡ್. ಡಾಕ್ಟರ್ ಆಗ್ಬಿಟ್ರೆ ಬಿಡಿ. ಬರ್ಕೊಳ್ಳಿ. ಪುದೀನದಲ್ಲಿ ತೂಕ ತೂಕ ಹೆಚ್ಚಕಲ್ಲ, ತೂಕ ಕಡಿಮೆ ಮಾಡಕ್ಕೆ, ಇಳ್ಸಕ್ಕೆ ಸರ್. ಜಾಸ್ತಿ ಮಾಡಕ್ಕಲ್ಲ. ಆಮೇಲೆ ಶೀತ, ಜ್ವರ, ಮತ್ತೊಂದು ಕೇಳಬಾರ್ದು, ಇನ್ನೊಂದು ಸಲ ಬರೋದು ಜ್ವರ, ಕೆಮ್ಮು. ಕೆಮ್ಮು ಅಂತ ಬರದೇ ಇಲ್ಲ ಬರೀ, ಕೆಮ್ಮು ಇದ್ರೆ ಬರಲ್ಲ. ಶೀತ ಮೊದಲು, ತೂಕ, ಶೀತ, ಜ್ವರ, ಅಸ್ತಮ, ಅತಿಸಾರ ಅಂದ್ರೆ ಈ ನಲ್ಲಿ ಬಿಡ್ತಾರಲ್ಲ, ದಳ್ಳು ಆಗುತ್ತೆ ನೋಡಿ, ಊಟ ಮಾಡ್ತಾರ. ಓಕೆ, ಅಂತರಿಗೆ ತುಂಬಾ ನಿತ್ರಾಣ ಆಗ್ತಾ ಇರತ್ತೆ, ತುಂಬಾ ಬಳಲಿಕೆ ಇರತ್ತೆ. ಅಂತರಿಗೆ ಇದು ಪುದೀನ ತುಂಬಾ ಹೆಲ್ಪ್ ಮಾಡ್ತಾ ಗೊತ್ತಂತೆ. ಹಾಗೇನೆ ನೆಕ್ಸ್ಟ್ ಅಕ್ಕಿ ಮೇಡಮ್, ಇಯರ್ಫೋನ್ ಹಾಕಬೇಕು, ಬ್ಲೂಟೂತ್ ಹಾಕಬೇಕು. ನೀವ್ ಇಡೀ ಊರ್ ಕೆಳಗೆ ಹಾಕ್ಬಿಟ್ರು, ಬದರ್ಸ್ ಕೆಳಗೆ ಹಾಕ್ಬಿಟ್ರು ಊಟ ಮಾಡ್ತಾರೆ, ನಂಗೆ ಗೊತ್ತು. ನಾನ್ ತಪ್ಪಲ್ಲ. ಟಾಕ್ಸಿನ್ಸ್ ರಿಮೂವ್ ಅವರು ಆಗ್ಲೇ ಹೇಳಿದ್ನಲ್ಲ, ಡೆಡ್ ಸೆಲ್ಸ್ ಅನ್ನ ಆಚಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಸರಿ ಅದಲ್ಲ. ಅಂದ್ರೆ ನಾವೇನ್ ತಿಂದಿರ್ತೀವಲ್ಲ, ಹಾಳು ಮೂಳು ಕಡ್ಡಿ ಕೆಸ ತಿಂದಿರ್ತೀವಲ್ಲ, ಎಕ್ಸಾಂಪಲ್ ಪೆಪ್ಸಿ, ಪಪ್ಪುಸಿ, ಇದು ಕುಡ್ದಾಗ ಹೊರ ಹೋಗ್ಬೇಕಾದ್ರೆ ಒಂದ್ ಕಲರು, ಆ ಕಪ್ಪು ವಸ್ತುಗೋಯ್ತು. ಪಪ್ಪುಸಿ ಯಾವ ಕಲರ್ ಇರುತ್ತೆ ಹೇಳಿ? ಬ್ಲಾಕ್ ಅಲ್ವಾ? ನಾವು ವಿಸರ್ಜನೆ ಮಾಡಿದಾಗ ಮಾಮೂಲಿ ಆಯ್ತು, ಆದ್ರೆ ಆ ಕಪ್ಪು ವಸ್ತುಲಿತ್ತು ನಮ್ಮ ಮಧ್ಯದಲ್ಲಿ ಇತ್ತಲ್ಲ, ಅದನ್ನ ಆಚಾಗ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಪುದೀನ. ಕೊಳ್ಳರು. ಹಾಗೆ ನೆಕ್ಸ್ಟ್ ಶಿಲೀಂಧ್ರ ನಾಶಕ.
ಶಿಲೀಂಧ್ರ ನಾಶಕ ಶಿಲೀಂಧ್ರ. ಮೇಡಮ್ ಹುಡುಕಿ ಹುಡುಕಿ ಬರ್ದಿದ್ದೀನಿ, ಇಂಗ್ಲಿಷ್ ಇಂದ ಕನ್ನಡ ಕನ್ವರ್ಟ್ ಮಾಡಿದ್ದೀನಿ ಗೊತ್ತಾ. ಸೂಪರ್ ಸರ್. ಹಾಕಿದ್ರೆ ಅವ್ರಿಗೆ ಅದಕ್ಕೋಸ್ಕರ ಮಾಡ್ಬೇಕು ಅಂತ ಬರ್ಕೊಡಿ. ಆಮೇಲೆ ಶಿಲೀಂಧ್ರ ನಾಶಕ ಆಂಟಿ ಬ್ಯಾಕ್ಟೀರಿಯಾ, ಜೊತೆಗೆ ಸ್ನಾಯು ಸೆಳೆತ, ಎಳ್ದಂಗ ಆಗುತ್ತೆ, ಜೋಮ್ ಹಿಡ್ದಂಗ ಆಗುತ್ತೆ ಅಂತಾರಲ್ಲ ಅಂತರಿಗೆ ಲಾಸ್ಟ್ ಒಂದು ಕ್ವಶನ್ ಕೇಳಿ ನಾನು ಅಂತರಿಗೆ ಒಂದು ಉತ್ತರ ಕೊಡ್ತೀನಂತೆ. ಯಾರಿಗೆ ಸೆಳ್ತಾ ಇರ್ತಲ್ಲ ಅಂತರಿಗೆ ಒಂದು ಲೈಟ್ ಆಗಿ ರೆಮಿಡಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಹೊಟ್ಟೆ ಒಳಗೆ ಇದೆಯಲ್ಲ ಇಲಿ, ಯಾವುದು ಅನಿಲ, ಅದನ್ನ ಆಚೆ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಬಗ್ಗೆ ಡೀಪ್ ಆಗಿ ಯಾರು ಕೇಳ್ಕೋಬೇಡಿ, ಯಾವ ಅನಿಲ ಅಂದ್ರೆ ಅಂತ. ಹೊಟ್ಟೆ ಅನಿಲ ಹೊರ ಹಾಕ್ಲು ತೆಗೆದಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪಚ್ಚ ಕನ್ನಡದಲ್ಲಿ ಹೇಳಿದ್ನಿ. ಹೊಟ್ಟೆ ಅನಿಲ ತೆಗೆದು ಹಾಕಲು ಅಂತ ಹಾಕಲಿ. ಅರ್ಥ ಮಾಡ್ಕೋಬೇಕ್ರ, ಎಲ್ಲ ಬಿಚ್ಚಿಟ್ಟಿದ್ದೀರಪ್ಪ. ಅರ್ಥ ಮಾಡ್ಕೊತೀನಿ ಸರ್. ಒಳ್ಳೆದ, ರಾಜ್ಯ ಪ್ರಸಿದ್ಧಿ ನಿಮಗೆ ಕೊಡ್ಸೋದು. ನೆಕ್ಸ್ಟ್ ಗಿಲಾಯಿ. ಅವತ್ತು ಹೇಳಿದ್ನಪ್ಪ ಗಿಲಾಯಿ ಬಗ್ಗೆ, ಮತ್ತೆ ಹೇಳ್ಬೇಕಾ? ಹೇಳಿದ್ದೀರ ಸರ್. ಬರ್ಕಡೆ ಹೋಗ್ಲಿ. ಗಿಲಾಯಿ ಏನ್ ಕೆಲಸ ಮಾಡುತ್ತೆ? ಏನ್ ಗಿಲಾಯಿ ಅಂದ್ರೆ ಏನು? ಎಲ್ರಿಗೂ ಇಷ್ಟ ಅದು ಗಿಲಾಯಿ. ಅಮೃತ ಬಳ್ಳಿ. ಅದೇ ಬರ್ಕೊಳ್ಳಿ. ಇದು ಅಸ್ತಮ ಮತ್ತೆ ಜ್ವರಕ್ಕೆ ರಾಮಬಾಣ ಕೆಲಸ ಮಾಡುತ್ತೆ. ವಿಪರೀತ ಜ್ವರ ಬಂದು ಅವ್ರಿಗೆ ಕಂಟ್ರೋಲ್ ಬರ್ತಿಲ್ಲ ಅಂದ್ರೆ ಜ್ವರ ತುಂಬಾ ಕೆಲಸ ಮಾಡುತ್ತೆ ಯಾವುದು ಗಿಲಾಯಿ. ಮತ್ತೆ ಕಫ ಕೆಮ್ಮು ಮತ್ತೆ ಸ್ಕಿನ್ ಅಲರ್ಜಿ, ಈ ಸ್ಕಿನ್ ನಲ್ಲಿ ಈ ತರ ರ್ಯಾಶಸ್ ಆಗಿರ್ತದೆ ಅಂತವರಿಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಯಾವುದು ಗಿಲಾಯಿ. ನೆಕ್ಸ್ಟ್ ಬರ್ಕೊಳ್ಳಿ ರಕ್ತಹೀನತೆ. ರಕ್ತಹೀನತೆ ಅಂದ್ರೆ ರಕ್ತ ತುಂಬಾ ಕಮ್ಮಿ ಆಯ್ತಾ ಅಂತವರಿಗೆ. ನೆಕ್ಸ್ಟ್ ಕೀಲು ನೋವು. ಕೀಲು ನೋವು ಬರ್ಕೊಂಡ್ರ ಅದರಲ್ಲೂ ಮಧುಮೇಹ ಅಂತ ಬರ್ಕೊಳ್ಳಿ. ಸಕ್ಕರೆ, ಜೀರ್ಣಕ್ರಿಯೆ ಮತ್ತು ಗ್ಯಾಸ್ಟ್ರಿಕ್ ಅಷ್ಟಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ನಾಗ ಕೇಸರ್. ನಾಗಲ್ ಕೇಸರ್ ಏನಂದ್ರೆ ಗೊತ್ತಾ? ಈಗ ಬರ್ಕೊಂಡಿದ್ದಾನೆ ಪಂಚು ಫಾಸ್ಟ್ ಆಗಿ ಲಾಸ್ಟ್ ಹೇಳ್ಕೊಡ್ತೀನಿ. ಅದನ್ನ ರಕ್ತಸ್ರಾವ ಕಮ್ಮಿ ಮಾಡತ್ತಂತೆ. ಏನಕ್ಕೆ ಇದು ಹಾಕ್ಯಾರೆ 2 ಕಪ್ಪಿಗೆ? ಏನಕ್ಕೆ ಹಾಕ್ಯಾರ ಅಂದ್ರೆ ಕೆಲವರು ವಾಮಿಟಿಂಗ್ ಮಾಡಿ 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 ಅವರಿಗೆ ಬ್ಲಡ್ ಪ್ರೆಷರ್ ಹೋಗ್ತಾ ಇರುತ್ತೆ. ಲಿವರ್ ಅಲ್ಲಿ ಊರಿಭೂತಗಳು ಅಲ್ಲಿ ಕೆಲವೊಂದು ಗುಳ್ಳೆಗಳಾಗಿ ಒಡ್ಕೊಂಡು ಅಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹಲವಾರು ಸಮಸ್ಯೆಯಿಂದ ಇದು ಸಫರ್ ಆಗ್ತಾ ಇರ್ತಾರೆ. ಬಾಯಲ್ಲಿ ರಕ್ತ ಬರ ಶುರು ಹೋಗ್ತಾ ಇರುತ್ತೆ, ಅಥವಾ ಮೋಷನ್ ರಕ್ತ ಹೋಗಕ್ಕೆ ಶುರು ಆಗುತ್ತೆ. ಅಂತವೆಲ್ಲಕ್ಕೂ ಉರಿಭೂತಗಳು ಟೋಟಲಿ ಅವರ್ಸರ ಮಾಡ್ಕೊಡುತ್ತೆ. ರಕ್ತಸ್ರಾವನ ಕಮ್ಮಿ ಮಾಡುತ್ತೆ, ಎದೆ ಉರಿ ಕಡಿಮೆ ಮಾಡುತ್ತೆ. ಆಮೇಲೆ ವಿಷ ವಿರೋಧಿ ಅಂದ್ರೆ ಈ ಒಂದು ನಮ್ಮ ಬಾಡಿನಲ್ಲಿ ಯಾವ್ದೇ ರೀತಿ ವಿಷ ಇರಬಹುದು, ಟಾಕ್ಸಿಸ್ ಅಂದ್ರೆ ವಿಷಕಾರಿ ಅಂತ ಅಂಶಗಳು ಏನಿದ್ರು ಅದ ಐಡೆಂಟಿಫೈ ಮಾಡಿ ಕಲೆ ಹಾಕಿ ಹೊರ ಹಾಕುವಂತ ಕೆಲಸ ಮಾಡುತ್ತೆ. ಕಲೆಕ್ಟ್ ಮಾಡ್ಕೊಂಡು ಹೊರ ಹಾಕುವಂತ ಕೆಲಸನ ಈ ನಾಗ ಕೇಸರ್ ಮಾಡುತ್ತೆ. ಅಂದ್ರೆ ಡ್ರಿಂಕ್ಸ್ ಮಾಡಿ 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 ಅವರು ಬಾಡಿನಲ್ಲಿ ನಿರ್ಜಲೀಕರಣ ಇರ್ತಾರೆ, ಅಂದ್ರೆ ದುರ್ಬಲತೆ ಇರ್ತಾರೆ, ಅಂತಾರೆ ತುಂಬಾ ಹೆಲ್ಪ್ ಮಾಡ್ತಾ ಆಗುತ್ತೆ. ನೆಕ್ಸ್ಟ್ ಅದರಲ್ಲೇ ಬರ್ಕೊಡಿ ಅಸ್ತಮ ಮತ್ತು ಅಲರ್ಜಿ, ಅದಕ್ಕೆ ಹೆಲ್ಪ್ ಮಾಡ್ತಾ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಅತಿಯಾದ ಬಾಯಾರಿಕೆ, ಕುಡ್ದು ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ, ಅದೊಂದು ಸರಿ ಮಾಡ್ಕೊಡುತ್ತೆ. ಮತ್ತೆ ವಾಕರಿಕೆ, ಜ್ವರ, ದುರ್ಬಲತೆ, ನಿಲ್ಲಕ್ ಆತರ ತುರಾಡ್ತೈತೆ ನೋಡಿ, ಹೊಟ್ಟೆ ಹಿಡ್ಕೊಂಡು ಓನ ಇರ್ತಾರೆ ನೋಡಿ ಕುಡ್ದು. ಸೊ ಅಂತರಿಗೆ ಜೊತೆಗೆ ಆ ಒಂದು ವ್ಯಸನಿಗಳಿಗೆ ಅದು ಅದಕ್ಕೆ ಗಮನ ಬರೆದು ನೋಡುತ್ತದು. ಆ ಕಡೆಗೆ ಗಮನ ಹೋಗಲಿಂದೆ ಮನಸ್ಸನ್ನ ಕೇಂದ್ರೀಕರಿಸಿ ಅದಕ್ಕೆ ಎಲ್ಲೂ ಆಚೆ ಹೋಗೋದಕ್ಕೆ, ಅಂದ್ರೆ ಒಂದೇ ಕಡೆ ಒಂದು ನೆನ್ಸ್ಕೊಂಡ್ರೆ ಅದನ್ನ ಅದ್ರಲ್ಲೇ ಸ್ಟೆಬಿಲೈಸ್ ನಿಂತ್ಕೋಬೇಕು. ಆ ಉದ್ದೇಶ ಇಟ್ಕೊಂಡಿದ್ದು ಈ ಒಂದು ನಾಗಕೇಸನ ಬಳಸ್ತಾರೆ. ಅಂದ್ರೆ
ಚಂಚಲ ಮನಸ್ಸು ಅಂತ ಹೇಳ್ತೀವಲ್ಲ, ಅದಕ್ಕೆ ಬ್ರಾಹ್ಮಿ ಎರಡು ತುಂಬಾ ಹೆಲ್ಪ್ ಮಾಡ್ತಾ ಆಗತ್ತೆ. ನಾನ್ ಇವತ್ತು ಕುಡಿಬಾರ್ದು, ನನ್ ಕುಡಿಬಾರ್ದು ಅಂತ ಮನಸ್ಸು ಬರೋದಲ್ಲ, ಆತರ ಸ್ಟೆಬಲ್ ಮಾಡ್ತಾ ಹೋಗುತ್ತೆ. ಈಗ ನಿಮಗೆ ನಾನು ಒಂದು ಬಾಟ್ಲಿಂದ ಸುರ್ಕೊಂಡ್ಬಿಟ್ಟು ಒಂದು ಲೋಟಕ್ಕೆ ಕೊಟ್ರೆ ಕುಡಿತೀರಾ? ಏಯ್ ಬೇಡಪ್ಪ, ಈ ಫೀಲ್ ಬರ್ಬೇಕು ಅವ್ರಿಗೆ, ಆ ತರ ಮಾಡ್ತಾ ಆಗುತ್ತದು. ಯಾವುದೋ ನಾವೇ ಸರ್ ಇಷ್ಟು ಇರ್ತಕ್ಕಂಥದ್ದು. ಯಾರು ಅಕಸ್ಮಾತ್ ಕೇಳಿದ್ರೆ ಇಷ್ಟೇ ನಿಮ್ ತಲೆಯೊಳಗೆ ಬಂದ್ರೆ ಸಾಕು. ಡೈಲಿ ಒಂದೊಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ ಸಾಕು. ಡೈಲಿ ಒಂದೊಂದು ಪ್ರಾಡಕ್ಟ್ ಬಗ್ಗೆ ತಲೆಯೊಳಕ್ಕೆ ಹೋಗ್ರಿ. ಇವತ್ತು ನಾನು ಇಷ್ಟ ಹೇಳಿದ್ದೆ, ಮೊನ್ನೆ ಹೇಳಿದ್ದು, ಆಚೆ ಮೊನ್ನೆ ಹೇಳಿದ್ದಿಲ್ಲ, ನನ್ನ ತಲೆಯೊಳಕ್ಕೆ ಇದ್ದಿದ್ರೆ ಅವನ್ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ಕೊಂಡಿದ್ರೆ ಪಟ್ನ ಹೇಳ್ತಿದ್ರಿ. ಬಿಡಿಸ ಈಗ ಅಮ್ಮನ ಇದ್ರ ಬಗ್ಗೆ ಹೇಳ್ತೀನಿ ಬಿಡಿಸ, ಅದು ಅರ್ಜುನ್ಟದ ಬಗ್ಗೆ ಹೇಳ್ತೀನಿ ಬಿಡಿ, ಪುದೀನ ಬಗ್ಗೆ ಹೇಳ್ತೀನಿ, ಗಿಲ್ಲ ಬಗ್ಗೆ ಹೇಳ್ತೀನಿ, ಅಥವಾ ತುಳಸಿ ಬಗ್ಗೆ ಹೇಳ್ತೀನಿ, ಎಲ್ಲರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಾಯ್ತು. ಹೇಳಿಲ್ಲ. ಭಾರತ ರಿಪೀಟ್ ಮಾಡ್ಕೋತೀವಿ, ಅದನ್ನ ಓದಿ ಮತ್ತೊಂಚೂರು ರಿಪೀಟ್ ಮಾಡ್ಕೋತೀವಿ ಸರ್. ಆಮೇಲೆ ಹೇಳ್ತೀವಿ. ಹೇಳುವುದು ನಮ್ಮ ಧರ್ಮ ಸರ್. ಇಲ್ಲ ಸರ್, ನಾವು ಕಲಿತೀವಿ, ಬರ್ಕೊಂಡದನ್ನ ರಿಪೀಟ್ ಮಾಡ್ತೀವಿ ಸರ್, ಓದ್ತೀವಿ. ಓಕೆ. ಯಾರಿಗೆ ಕಾಲ್ ನೋವು ಕಾಲ್ ಜೋಮ್ ಹಿಡ್ದಂಗ ಆಗುತ್ತೆ ನಮ್ಮ ಕೊಡ್ತಾರೆ ಹೇಳಿ, ನನ್ನ ಕೈ ಕಟ್ಕೊಳ್ಳುತ್ತೆ. ಈಗ ಯಾರ್ಯಾರ ಅಕಸ್ಮಾತ್ ಕಾಲ್ ನೋವು ಇದ್ರೆ ಅವ್ರಿಗೆ ನಮ್ಮ ಭೂಮಿ ಕಾಪನ್ನು ಕೊಡೋದ್ ಜೊತೆಗೆ ಒಂದು ರೆಮಿಡಿನ ಹೇಳಿ. ಯಾಕೆ ಗೊತ್ತಾ? ಭೂಮಿ ಕಾಪು ಕುಡಿತಾ ಅವ್ರಿಗೆ ಇನ್ನೂ ನೋವು ಕಮ್ಮಿ ಆಗಿಲ್ಲ, ಕಾಲ್ ಸೆಳೆತ ಹಂಗಿದೆ ಅಂದಾಗ, ಸಾಮಾನ್ಯ ಇದು ಆಹಾರದಲ್ಲಿ ತುಂಬಾ ಕಡೆ ಬಳಸ್ತಾರೆ. ಹಾಗಾಗಿ ಇದನ್ನ ಹೇಳ್ಕೊಡಿ. ನಮ್ ಪ್ರಾಡಕ್ಟ್ ಕೊಟ್ಮೇಲೆ ಹೇಳ್ಬೇಕು, ಮುಂಚೆ ಹೇಳ್ಬಾರ್ದು. ಓಕೆ. ಉಗುರು ಬೆಚ್ಚೆಂದು ಅಥವಾ ಬೆಚ್ಚಗೆನೆ ಅಥವಾ ಏನು ಅವ್ರಿಗೆ ಸಮವಾಗಿರುತ್ತೋ ಆ ನೀರನ್ನ ಬಳಸ್ಕೋಬೇಕು. ಒಂದು ಪಾತ್ರೆ ತಗೋಬೇಕು. ಪಾತ್ರೆ ತಗೊಂಡು ಆ ಬಿಸಿ ನೀರನ್ನ ಆ ಪಾತ್ರೆ ಸುರ್ಕಬೇಕು. ನಮ್ಮ ಪಾದ ಅದಕ್ಕೆ ಮುಳುಗಂಗಿರ್ಬೇಕು. ನಮ್ಮ ಪಾದಗಳು ಚೆನ್ನಾಗಿ ಫಸ್ಟ್ ತೊಳ್ಕೊಂಡು ಆ ಪಾದನ ಆ ಒಂದು ಪಾತ್ರೆ ಒಳಗೆ ಹಾಕಬೇಕು. ಅಥವಾ ಯಾವ್ದೋ ಒಂದು ಪಾತ್ರೆನಲ್ಲಿ ಹಾಕೊಂಡು ಆ ಪಾತ್ರೆ ಒಳಕ್ಕೆ ಒಂದು ಕರ್ಪೂರ, ಒಂದಿಷ್ಟು ಅರ್ಧ ಚಮಚ ಉಪ್ಪು, ಅರ್ಧ ನಿಂಬೆಹಣ್ಣು. ಇವೇನ್ ಮಾಡತ್ತಂದ್ರೆ ಸ್ನಾಯುಗಳನ್ನು ಸಡಿಲ ಮಾಡುತ್ತೆ. ಜೊತೆಗೆ ಆ ಸ್ನಾಯುಗಳು ಆ ಒಂದು ಡೋರ್ ಎಲ್ಲ ಕ್ಲೋಸ್ ಆಗಿತ್ತು ಅದನ್ನ ಓಪನ್ ಮಾಡಿ ರಕ್ತ ಸಂಚಾರ ಚೆನ್ನಾಗಿ ಮಾಡ್ತಾ ಹೋಗುತ್ತೆ. ಜೊತೆಗೆ ಏನಾದ್ರು ಅಕಸ್ಮಾತ್ ಟಾಕ್ಸಿನ್ಸ್ ಗಳಿದ್ರೆ ಅದನ್ನ ಆಚೆ ಹಾಕಿ ಕೆಲ್ಸ ಮಾಡ್ತಾ ಹೋಗುತ್ತೆ. ಜೊತೆಗೆ ಸೆಳೆತಗಳು, ಜೋಮಿಡಿ ಇಂಥವಕ್ಕೆಲ್ಲಾನು ತುಂಬಾ ಪರಿಣಾಮಕಾರವಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೋಡಿ, ನಮ್ದು ಸೆಕೆಂಡ್ ಆರ್ಟ್ ಎಲ್ಲಿದೆ ಹೇಳಿ ನೋಡೋಣ. ಒಬ್ಬ ಮನುಷ್ಯನಿಗೆ ಸೆಕೆಂಡ್ ಆರ್ಟ್ ಅಂತ ಹೇಳ್ತೀವಿ. ಎಲ್ಲಿದೆ ಹೇಳಿ? ಗೊತ್ತಾ ಯಾರು? ಸೆಕೆಂಡ್ ಆರ್ಟ್ ಇರೋದೊಂದೇ ಆರ್ಟ್ ಅಲ್ವಾ ಅಂತಾರ. ಸೆಕೆಂಡ್ ಮೀನ್ಕಂಡ, ಕಾಕ್ ಮಸಲ್ಸ್. ಕರೆಕ್ಟ್. ಕಾಲಿಂದ ಇರುವಂತ ಮೀನ್ಕಂಡ. ಕರೆಕ್ಟ್ 100%. ಅದು ಮೇಲ್ಮುಖವಾಗಿ ರಕ್ತ ಸಂಚಾರನ ಮಾಡ್ತಾ ಹೋಗುತ್ತೆ. ಯಾವಾಗ ಮೇಲ್ಮುಖವಾಗಿ ಇದು ಕೆಳಮುಖ ಮೂಡ್ಬೇಕು ಹೋಗ್ಲಿಕ್ಕೆ ಸಾಧ್ಯತೆ ಆಗಲ್ಲ. ಅಲ್ಲಿ ಎಕ್ಸಾಂಪಲ್ ಈಗ ಫೋರ್ಸ್ ವಾಟ್ ಆ ಕಡೆಯಿಂದ ಮೋಟರ್ ಮಾಡಿರ ಆ ಫೋರ್ಸ್ ಆಗಿ ನೀರ್ ಬರ್ತಿದೆ, ನೀವು ಕಾಲ್ ಅದನ್ನ ಅಮ್ಮಿಕೊಂಡು ಹಿಡ್ಕೊಂಡ್ರಿ, ಅದೇನ್ ಮಾಡುತ್ತೆ, ಆ ಕಡೆಯಿಂದ ಫೋರ್ಸ್ ಇತ್ತಲ್ಲ ಈ ಕಡೆ ಹೋಗಕ್ಕಾಗಲ್ವಲ್ಲ, ಅದ್ ಎಲ್ಲೂ ಲೂಸ್ ಇರುತ್ತೋ ಅಲ್ಲಿ ಊದ ಶುರು ಹೋಗತ್ತೆ ಆ ಪೈಪು. ಅಂದ್ರೆ ಇದು ಅಷ್ಟೇನೆ, ಆ ಪ್ರೆಸರ್ಸ್ಗೆ ಎಲ್ಲಿ ವೀಕ್ ಇರುತ್ತೆ ನರ ಅಲ್ಲಿ ಊದ ಶುರು ಹೋಗತ್ತೆ. ಅದನ್ನೇ ನಾವು ವೆರಿಕೋಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಾಗಿ ಅಂತದ್ನ ಈಗ ಸ್ನಾಯುಗಳ ಸೆಳೆತ ಅಂತ ಹೇಳ್ತೀವಲ್ಲ, ಅಂತವಕ್ಕೆಲ್ಲ ತುಂಬಾ ಪರಿಣಾಮಕಾರಿ ಇದು ಕೆಲಸ ಮಾಡುತ್ತೆ. ಆ ಮೀನ್ ಕಂಡದಿಲ್ಲ ತುಂಬಾ ಪರಿಣಾಮಕಾರಿ ಕೆಲಸ ಮಾಡುತ್ತಲ್ಲ, ಅದೇ ಮೇನ್ ಸೆಕೆಂಡ್ ಆರ್ಟ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಮೇಲ್ಮುಖವಾಗಿ ಅದು ಪಂಪ್ ಮಾಡ್ತಾ ಹೋಗುತ್ತೆ. ನಮ್ಮ ಶರೀರದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಒಂದ್ಸಲ ಯೂಟ್ಯೂಬ್ ಹೋಗಿ ನಮ್ಮ ಹೃದಯ ಎಷ್ಟು ಪಂಪ್ ಮಾಡುತ್ತೆ, ಎಷ್ಟು ಸ್ಪೀಡ್ ಪಂಪ್ ಮಾಡುತ್ತೆ ಅಂದ್ರೆ ಅದನ್ನ ಹೇಳಿಕ್ಕಾಗಲ್ಲ. ಒಂದೊಂದಕ್ಕೆ ಹೆಂಗ್ ದೇವ್ರು ಮಾಡ್ಯಾರ ಹೇಳಿಕ್ಕಾಗಲ್ಲ. ಆ ಹೃದಯನ ಎಷ್ಟು ಎಚ್ ಪಿಗೆ ಅದನ್ನ ಕನ್ಸಪ್ಷನ್ ಮಾಡ್ಬೋದು. ನಮ್ಮ ಹಾರ್ಟಿನ ಜೊತೆ ಇನ್ನೇನು ಬೇರೆ ಕೆಲಸ ಮಾಡುತ್ತೆ, ಜಠರ ಹೆಂಗ್ ಕೆಲಸ ಮಾಡುತ್ತೆ, ಕಣ್ಣು ಹೆಂಗ್ ಕೆಲಸ ಮಾಡುತ್ತೆ, ಮೆದುಳು ಹೆಂಗ್ ಕೆಲಸ ಮಾಡುತ್ತೆ. ಮೆದುಳನ್ನ ಅದೆಷ್ಟು 1000 GB ಲೆಕ್ಕ ಹಾಕಿರೋ ಟಿಬಿ ಲೆಕ್ಕ ಹಾಕಿರೋ ಆಗಲ್ಲ, ಅಷ್ಟು ದೊಡ್ಡ ಇದು. ಅಥವಾ ನಿಮ್ಗೆ ಯಾವ ತರ ಮೆದುಳು ನನ್ ಮೆಮೊರಿ ಫುಲ್ ಆಯ್ತು, ಮೆಮೊರಿ ಫುಲ್ ಡಿಲೀಟ್ ಅಂತ ಯಾವ ತರ ಕೇಳಿದ್ಯಾ? ನೋಡಿ, ದೇವ್ರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದೆ ನಿಜರು, ಅದೆಷ್ಟು 1000 TBಗೂ ಲೆಕ್ಕ ಇಲ್ಲ, ಎಷ್ಟು 1000 GB ಲೆಕ್ಕ ಹಾಕಿಲ್ಲ. ಎಷ್ಟೆಷ್ಟು ವಿಷಯ, ಹೊಸ ವಿಷಯ ನೋಡಿ. ಒಂದು ನಿಮಿಷಕ್ಕೆ 10,000 ವಿಷಯಗಳು ಮೆದುಳಿಗೆ ಹೋಗುತ್ತಂತೆ. ಒಂದು ನಿಮಿಷಕ್ಕೆ 10,000 ವಿಷಯಗಳು ಹೋಗುತ್ತಂತೆ. ಈಗ ನೀವು ಕಂಡ್ಬಿಟ್ರೆ ನಿಮ್ ಗೋಡೆ ಕಾಣುತ್ತೆ, ಗೋಡೆ ಮಳೆ ಕಾಣುತ್ತೆ, ವೈರ್ ಕಾಣುತ್ತೆ, ಮಿರರ್ ಕಾಣುತ್ತೆ, ಕ್ಯಾಲೆಂಡರ್ ಕಾಣುತ್ತೆ, ಸ್ವಿಚ್ ಕಾಣುತ್ತೆ. ಇವೆಲ್ಲ ವಿಷಯಗಳು ಒಂದೊಂದು ಕಂಟೆಂಟ್ಸ್ ಇವೆಲ್ಲ, ಅವೆಲ್ಲ ಹೋಗ್ತಾ ಇರತ್ತೆ ಅಲ್ವಾ. ಯಾವ್ದೊಂದು ಕೀಬೋರ್ಡ್ ನೋಡ್ತೀರಾ, ಅಥವಾ ಒಂದು ಮೌಸ್ ನೋಡ್ತೀರಾ, ಅಥವಾ
ಒಂದು ಟಿವಿ ಹೆಸರು ನೋಡ್ತೀರಾ, ಇವೆಲ್ಲ ಕಂಟೆಂಟ್ಸ್ ಎಲ್ಲ ಇವೆಲ್ಲ ಮೆಸೇಜ್ ಓದ್ತಾ ಇರುತ್ತೆ. ಯಾವತ್ತೂ ಫುಲ್ ಆಯ್ತು ಅಂತ ಹೇಳಿದ, ಡಿಲೀಟ್ ಎವರ್ ಅಂತ ಹೇಳಿ ಯಾವತ್ತರ ಕೇಳಿದ್ಯಾ? ಹಾಗೆ ದೇವರು ಒಳ್ಳೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಗಾಡ್ ಗಿಫ್ಟ್ ನಾವೆಲ್ಲ. ಓಕೆನಾ? ಎಲ್ರಿಗೂ ಮಾಹಿತಿ ಸಂಪೂರ್ಣ ಅಂತ ಅನ್ಕೊಂಡಿದ್ದೀನಿ. ಓಕೆ ಸರ್. ಎಸ್ ಸರ್. ಮಾಡೋ ಸಾಕಾಗಿದೆ, ಬಿಟ್ರು ಸಾಕು ಅಂತ. ಇಲ್ಲ ಸರ್, ಏನಿಲ್ಲ ಸರ್, ನಾವ್ ಇನ್ನು ಕೇಳ್ಕೊತಾನೆ ಇರ್ತೀವಿ ಸರ್. ಒಂದೇನು ಗೊತ್ತಾ ಸರ್, ಈಗ ಕಾಲ್ ಹಿಡಿಯೋದಕ್ಕೆ ನೀರಲ್ಲಿ ಇಟ್ಕೊಂಡ್ರೆ ಕೈ ಜುಮ್ ಅಂತವಲ್ಲ, ಕೈನೂ ಇಡ್ಬೇಕಾ ಸರ್? ಇಡ್ಬೋದಾ? ನಿಂಬೆಹಣ್ಣು ಇಡ್ಬೋದಾ? ಏನೋ ಹೇಳಿದ್ರಿ ಸರ್, ಹೇಳಿ ಸರ್. ಅದೇನೋ ಬರ್ಕೊಂಡಿಲ್ಲ, ಮರ್ತೋಯ್ತು ನಂಗೆ. ಉಪ್ಪು ಮತ್ತೆ ಕರ್ಪೂರ, ನಿಂಬೆಹಣ್ಣು ಹಣ್ಣು ರಸ, ರಸ. ಥ್ಯಾಂಕ್ ಯು ಸರ್. ಆಯ್ತು. ಬರೀ ಅದ್ ಕೊಟ್ಬಿಟ್ಟು ಭೂಮಿಕ ಕೊಡೋದಾರ ಕಸ್ಟಮರ್ಗೆ ಮೇಲೆ ಇಲ್ಲ ಸರ್, ಅದು ಕೊಟ್ಟು ಅದ್ರ ಜೊತೆಗೆ ಹೇಳೋದು ಅಷ್ಟು ಕೈ ಕೊಟ್ಟ ಮೇಲೆ. ಕೆಲವರು ಹೇಳ್ತಾರೆ ಸರ್, ಜಮ್ ಹಿಡಿಯೋದು ಕಡಿಮೆನೆ ಆಗ್ತಾ ಇಲ್ಲ ಅಂತ, ಹಂಗಾಗಿ ಈಗ ಹೇಳಿದ್ ಒಳ್ಳೇದಾಯ್ತು ನಮಗೆ. ಆಮೇಲೆ ಒಂದ್ ವಿಷಯ ತಿಳ್ಕೊಳ್ಳಿ, ನಾನು ತುಂಬಾ ಸಲ ಹೇಳ್ತಿರ್ತೀನಿ ಕೇಳಿ. ಆಯುರ್ವೇದ ಅನ್ನೋದು 90% ಜನಗಳಿಗೆ ಆಗ್ಬರುತ್ತೆ, 10% ಜನಗಳಿಗೆ ಆಗಲ್ಲ. ಓಕೆನಾ? ನಾವು ಡಾಕ್ಟರ್ಗಳಲ್ಲ, ಆದ್ರೆ ನಮಗೂ ಟ್ರೈನಿಂಗ್ ಕೊಟ್ಟಿರ್ತಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಜೊತೆಗೆ ಯಾವ ಕಾಲಿಗೆ ಹೆಂಗ್ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. ನಾನ್ ಓಪನ್ ಚಾಯ್ ಮಾಡ್ತೀನಿ, ಪೀಸ್ ಟು ಪೀಸ್ ವಾಪಸ್ ಕೊಡ್ತೀನಿ, ಡಾಕ್ಟರ್ ಚಾಯ್ ಮಾಡ್ತೀನಿ, ಇವೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಎಷ್ಟೋ ಸಮಸ್ಯೆಗಳು ಉಲ್ಟನೂ ಹೊಡಿಬಹುದು. ಎಷ್ಟೋ ಜನಗಳಿಗೆ ಎಷ್ಟೇ ನೋಡಿ, ನಾವು ಒಂದು ಹಾಸನದ ಒಬ್ರು ಕೊಟ್ಟಿದ್ದು ಆ ವೆರಿಕೋಸಿಗೆ ವಾಸಿ ಆಗ್ಲೇ ಇಲ್ಲ ಅದು ರಿಪಿಟೇಷನ್ಸ್. ನಾನೊಂದೇ ಅದಕ್ಕೆ 1000ಕ್ಕೆ ಒಬ್ಬರು ಈ ತರ ಕೇಸ್ ಬರುತ್ತೆ. ಯಾಕೆಂದ್ರೆ ಎಲ್ರಿಗೂ ಹೋಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ, ವಾಸಿ ಬೇಕು ಅಂತ ರೂಲ್ಸ್ ಇಲ್ಲ. ಕೆಲವೊಂದು ಆಗಲ್ಲ, ಕೆಲವೊಂದು ಹಾರ್ಡ್ ಇರ್ತವೆ, ಹಾರ್ಡ್ ಇದ್ದಂತವು ಕೆಲವು ಮಾಡಕ್ ಆಗಲ್ಲ. ಓಕೆನಾ? ನಾವು ಅಂದ್ರೆ ಒಂದ್ ಮೇಜರ್ ಕೊಡ್ಬೋದು ಅಷ್ಟೇ, ಒಂದು ಭರವಸೆ ಕೊಟ್ಟು ಕೊಡ್ಬೋದು ಅಷ್ಟೇ. ಆಮೇಲೆ ಪೀಸ್ ಟು ಪೀಸ್ ವಾಪಸ್ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ, ದುಡ್ಡು ವಾಪಸ್ ಕೊಡ್ತೀನಿ, ಇವೆಲ್ಲ ಹೇಳ್ಕೋಬೇಡಿ. ವಾಪಸ್ ಕೊಡ್ತೀನಿ ದುಡ್ಡು ವಾಪಸ್, ಆ ಓವರ್ ಕಾನ್ಫಿಡೆನ್ಸ್ ದಯವಿಟ್ಟು ಬೇಡ. ನಮ್ಮಲ್ಲೊಬ್ರು ಮಹಾನ್ ಭಾವರು ಹಿಂಗೆ ಹೇಳ್ಬಿಟ್ಟು ಇದು ಕಾಯಿಲೆ ವಾಸಿ ಆಗಲ್ಲ ಅಂದ್ರೆ 1 ಲಕ್ಷ ಕೊಡ್ತೀನಿ ಅಂತ ಮಾತಾಡ್ಬಿಟ್ಟು ಲಾಸ್ಟಿಗೆ ಊರ್ ಬಿಟ್ಟು ಹೋಗ್ಬಿಟ್ರು. ಅಂತ ಮಹಾನ್ ಭಾವರು ಹೆಸರಕ್ಕೆ ಹೋಗಿ ಇಷ್ಟಪಡಲ್ಲ. ಲಾಸ್ಟಿಗೆ ಕೊಡಿಸಿದಂತ ವ್ಯಕ್ತಿ ಬಾಯಿ ಬಂದ ಬಯಸ್ಕೊಟ್ರು, ಕೆಟ್ಟ ಮಾತು ಬೈಬಿಟ್ರು. ಪಾಪ ಅವ್ರ ಆಶೆ ಕರೆಕ್ಟ್ ಕೆಲಸ ಮಾಡ್ತಿದ್ರು, ಏನೋ ಇಷ್ಟಲ್ಲ ಪಾಪ ಪ್ರೋಟೋನ್ ಕೊಡಕ್ ಹೋದ್ರು. 1 ತಿಂಗಳು ಎಲ್ರು ಬರ್ತಾರೆ ರಿಸಲ್ಟ್. ಅವ್ರು ಹೇಳಿದ್ದು ಸ್ಟಾರ್ಟಿಂಗು 1 ತಿಂಗಳು, ಒಂದು 15 ದಿವಸ ತಾಂಡಿದೆ, ಬಿಟ್ಟಾಕ್ಬಿಟ್ರು. ಮತ್ತೆ ಇದು ಹಾಕ್ಬೇಕು ಅಂತ ಅವ್ರು ಹೆಂಗೆ ಇಡಲ್ಲ, 1 ಲಕ್ಷ ಕೊಡ್ತೀನಿ ಅಂತ, 1 ಲಕ್ಷ ಕೊಡು, ನಮ್ ಬಂದಿಲ್ಲ. ಹಿಂಗೆಲ್ಲ ಹೋಗ್ಬಾರ್ದು, ಓವರ್ ಕಾನ್ಫಿಡೆನ್ಸ್ ಬೇಡ, ಒಂದ್ ಭರವಸೆನ ಕೊಡಿ. ಸರ್ ಆಗುತ್ತೆ ಸರ್, ಇದು ಸೇಲ್ಸ್ ಮುಂದಕ್ಕೆ ಹೋಗಿ ಕೆಲಸ ಮಾಡೋಂಥದ್ದು, ಅದು ಹೊರಗಿಂದ ಕೆಲಸ ಮಾಡೋಂಥದ್ದು ಗೊತ್ತಿರ್ಲಿಕ್ಕಿಲ್ಲ, ಅದು ಆಗ್ತಾ ಇರುತ್ತೆ ಅಂತ ಹೇಳ್ಬೇಕು. ಅದಕ್ಕೆ ಯಾವ್ದನ್ನು ಕೊಡ್ಬೇಕು, 90ರಿಂದ 180% ಬೇಕು. ಹೆಂಗೆ ಗೊತ್ತಾ ಸರ್, 3 ತಿಂಗಳು 6 ತಿಂಗಳು ತಗೋಬೇಕು. 3ರಿಂದ 6 ತಿಂಗಳು ಅಂದಾಗ 6 ತಿಂಗಳು ತಗೋಬೇಕಾ ಅಂತ ಅವ್ರು ಬಾಯಿ ಬಿಟ್ರೆ 3 BMTC ಬಸ್ ಒಳಗೆ ಹೋಗಿ ಬರೋದು. ಅದಕ್ಕೆ ಹೆಂಗ್ ಗೊತ್ತಾ, ನಮ್ಗೆ ಇಲ್ಲಿ 1000 ರೂಪಾಯಿ ದುಡ್ಡು ಜಾಸ್ತಿ, 999 ಕಮ್ಮಿ, 100 ರೂಪಾಯಿ ದುಡ್ಡು ಜಾಸ್ತಿ, 99 ರೂಪಾಯಿ ಕಮ್ಮಿ. ಅದಕ್ಕೆ ನಾವು ಹಂಗ್ ನುಗ್ಬೇಕು, 90ರಿಂದ 180 ದಿವಸ ಕಮ್ಮಿ, ತಿಂಗಳು ಜಾಸ್ತಿ. ಹೌದಲ್ವಾ? ಈಗ ಶೆಟ್ರ್ ಅಂಗಡಿಲಿ ಸಾಮಾನ್ಯವಾಗಿ ನೋಡಿ ಗಮನಿಸ್ಕೊಳ್ಳಿ. ಈಗ ನಮ್ಮ ದೀಪ ಮೇಡಮ್ 1 kg ಸಕ್ಕರೆ ತರಕ್ಕೆ ಅಂತ ಹೋದ್ರು. ಆಗ ಎರಡು ವ್ಯತ್ಯಾಸ ಆಗತ್ತೆ. ಏನಪ್ಪಾ ಅಂದ್ರೆ, ಪಕ್ಕದ ಅಂಗಡಿಲಿ ಮುಂಚೆ ಸಕ್ಕರೆ ತರಕ್ ಹೋದಾಗ ಅವನು 1.5 kg ಹಾಕ್ಬಿಟ್ಟು ಫಸ್ಟ್, ಆಮೇಲೆ 100 ಗ್ರಾಮ್, ಆಮೇಲೆ 100 ಗ್ರಾಮ್, ಆಮೇಲೆ 100 ಗ್ರಾಮ್ ವಾಪಸ್ ತಗೋಬೇಕಾರೆ ಅಯ್ಯೋ 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 ಅಂತ ಮನ್ಸು ಅಂತ ಇರುತ್ತೆ. ಅವ್ ಕೊಡೋದು 1 kg ವಾಪಸ್ ತಾನಾಗಿ ಮನ್ಸು ಚೇಂಜ್ ಆಗ್ತಾ ಇರುತ್ತೆ. ಅಯ್ಯೋ ತಗೋಬಿಟ್ನಾ, ಅಯ್ಯೋ ಮತ್ತೆ ತಗೋಬಿಟ್ನಾ ಅಂತ. ಆದ್ರೆ ಶೇಟ್ ಏನ್ ಮಾಡ್ತಾನೆ ಗೊತ್ತಾ, ಫಸ್ಟ್ ಹಾಕದೆ 1/2 kg ಹಾಕ್ತಾನೆ, ಮತ್ತೆ 100 ಗ್ರಾಮ್ ಹಾಕ್ತಾನೆ, ಮತ್ತೆ 200 ಗ್ರಾಮ್ ಹಾಕ್ತಾನೆ, ಮತ್ತೆ 100 ಗ್ರಾಮ್ ಹಾಕ್ತಾನೆ, ಲಾಸ್ಟ್ 10 ಗ್ರಾಮ್ ಜಾಸ್ತಿ ಹಾಕ್ಬಿಟ್ಟು ಕೊಡ್ತಾನೆ, ಪರವಾಗಿಲ್ಲಪ್ಪ ಅಂತ. ಈ ಲಾಜಿಕ್ ಬಳಸ್ಕೋಬೇಕು. ಹೌದಲ್ವಾ? ಯಾವ್ದು ಇಷ್ಟ ಆಗುತ್ತೆ ಈಗ? ಇದೇ ಲಾಜಿಕ್ ಇಷ್ಟ ಆಗುತ್ತೆ ಸರ್. ಸೇಟು ಅರ್ಧ ಹಾಕಿ ಆಮೇಲೆ ಹಾಕ್ತಾ ಬರ್ತಾರಲ್ಲ, ಸೇಟು ಅದೇ ಓಕೆ.